ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್ ಸೆಕೆಂಡ್ PUC ಅಕೌಂಟೆನ್ಸಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಈ ಒಂದು ಚಾಪ್ಟರಲ್ಲಿ ನಾನು 12 ಮಾರ್ಕ್ಸ್ ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಏನಿದೆ, ಮಾಡೆಲ್ ಕ್ವಶನ್ ಪೇಪರ್ 3 ಅಂದರೆ 2025ರಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಪೇಪರ್ 3 ಇದೆಯಲ್ಲ, ಆ ಒಂದು ಕ್ವಶನ್ ಪೇಪರಲ್ಲಿ ಕೇಳಿರೋ ಪ್ರಾಬ್ಲಮ್. ರೆಡ್ ಆ್ಯಂಡ್ ಬ್ಲಾಕ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 6:4. ರೆಡ್ ಮತ್ತು ಬ್ಲಾಕ್ ಅನ್ನೋ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಒಂದು ಪ್ರಾಫಿಟ್ ಅಥವಾ ಲಾಸನ್ನು 6:4 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2024 ಆ್ಯಸ್ ಫಾಲೋಸ್. 31/3 ಮಾರ್ಚ್ 31ನೇ ತಾರೀಕು ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಒಂದಿಷ್ಟು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2024. ಕ್ಯಾಶ್ ಇನ್ ಹ್ಯಾಂಡ್, ಡೇಟಾರ್ಸ್, PDD ಲೆಸ್ ಮಾಡಿ 18,000 ಇದೆ. ಸ್ಟಾಕ್, ಬಿಲ್ಡಿಂಗ್, ಫರ್ನಿಚರ್. ಹಾಗೆಯೇ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಜನರಲ್ ರಿಸರ್ವ್, ಕ್ಯಾಪಿಟಲ್, ರೆಡ್ ಮತ್ತು ಬ್ಲಾಕ್ದು ಕೊಟ್ಟಿದ್ದಾರೆ. ಈ ಜನರಲ್ ರಿಸರ್ವ್ ಏನಿದೆ, ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ತೀವಿ. ಅಂದರೆ ಏನಾದರೂ ಮುಂದೆ ಪ್ರಾಬ್ಲಮ್ ಆಗ್ಬೋದು, ಒಂದಿಷ್ಟು ರಿಸರ್ವನ್ನು ಇಟ್ಟಿರ್ತಾರೆ ಫಂಡನ್ನು. ಈ ಅಮೌಂಟ್ ಏನಿದೆ, ಇದು ಇಬ್ಬರಿಗೂ ಓಲ್ಡ್ ಪಾರ್ಟ್ನರ್ಸ್ಗೆ ಹೋಗುತ್ತೆ. ಈಗ ಹೊಸ ಪಾರ್ಟ್ನರ್ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಅವನಿಗೆ ಇದನ್ನು ಕೊಡೋದಿಲ್ಲ. 4,000 ಏನಿದೆ, ಇದು ರೆಡ್ ಆ್ಯಂಡ್ ಬ್ಲಾಕ್ ಇಬ್ಬರು ಪಾರ್ಟ್ನರ್ಸ್ದು ಇರೋದು. ಹಾಗೆಯೇ ನೆಕ್ಸ್ಟು ಈ ಕ್ಯಾಪಿಟಲ್ಲು ಕೂಡ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ತೀವಿ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಕ್ಯಾಶ್ ಇನ್ ಹ್ಯಾಂಡ್, ಡೇಟಾರ್ಸ್, ಸ್ಟಾಕ್, ಬಿಲ್ಡಿಂಗ್, ಫರ್ನಿಚರ್ ಇದೆಲ್ಲದೂ ಕೂಡ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳೋವಂಥದ್ದು. ಆನ್ 1/4/2024 ಏಪ್ರಿಲ್ 1 ವೈಟ್ ಈಸ್ ಅಡ್ಮಿಟೆಡ್. ರೆಡ್, ಬ್ಲಾಕ್ ಅಂತ ಇಬ್ಬರು ಒಂದು ಪಾರ್ಟ್ನರ್ಸ್ ಇದ್ದರು. ಈಗ ವೈಟ್ ಅನ್ನೋ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನೆ. ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಈ ಬ್ರಿಂಗ್ 25,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 8,000 ಟುವಾರ್ಡ್ಸ್ ಗುಡ್ ವಿಲ್. 25,000 ಕ್ಯಾಪಿಟಲ್ ತೊಗೊಬಂದಿದ್ದಾನೆ, ಬಂಡವಾಳ. ಹಾಗೆಯೇ 8,000 ರೂಪಾಯಿ ಗುಡ್ ವಿಲ್. ಒಂದು ನೇಮ್ ಆ್ಯಂಡ್ ಫೇಮ್ ಆಫ್ ರೆಪ್ಯುಟೇಷನ್ ಆಫ್ ದ ಕಂಪನಿ ಅಂತ ಹೇಳ್ತೀವಲ್ಲ, ಆ ಕಂಪನಿಗಿರೋ ಒಂದು ಒಳ್ಳೆಯ ಹೆಸರಿಗೆ ಗುಡ್ ವಿಲ್ಗೆ 8,000 ರೂಪೀಸ್ ಕೊಡ್ತಾ ಇದ್ದಾನೆ. 1/6 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್. ಫ್ಯೂಚರ್ ಪ್ರಾಫಿಟಲ್ಲಿ 1/6 ಶೇರನ್ನು ಕೊಡ್ತೀವಿ ಅಂತ ಹೇಳಿರೋದು. ಡೆಪ್ರಿಸಿಯೇಟ್ ಫರ್ನಿಚರ್ 10%. ಫರ್ನಿಚರ್ ವ್ಯಾಲ್ಯೂ ಡೆಪ್ರಿಸಿಯೇಷನ್ ಆಗಿದೆ, 10% ಕಡಿಮೆ ಆಗಿದೆ. ಅಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 20%. ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ ಈಸ್ ನೋ ಲಾಂಗರ್. PDD ಅಂತ ಏನಿತ್ತು ಒಂದು ನಮಗೆ ಲಾಸ್ಟ್ ಇಯರ್ ಕ್ವಶನ್, ಇದರಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ PDD ಅದನ್ನು ನಾವು ನೆಕ್ಸ್ಟ್ ಮುಂದುವರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಬ್ಯಾಡ್ ಡೆಪ್ಟ್ ಏನಿತ್ತು, ಸಾಲ ತೊಗೊಂಡಿರೋದು, ಅದು ರಿಸೀವ್ ಆಗಿದೆ. ರಿಸೀವ್ ಆಗಿದೆ ಅಂದರೆ ನಮ್ಮ ಲಯಬಿಲಿಟಿ ಕಡಿಮೆ ಆಯಿತು ಅಲ್ವಾ. ಸೊ ಈ ಲಯಬಿಲಿಟಿ ಕಡಿಮೆ ಆದರೆ ನಾವು ಯಾವ ಸೈಡ್ ತಗೊಳ್ತೀವಿ? ಡಿಕ್ರೀಸ್ ಲಯಬಿಲಿಟಿ ಆದರೆ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಇನ್ಕ್ರೀಸ್ ಲಯಬಿಲಿಟಿ ಇದ್ದರೆ ಡೆಬಿಟ್ ಸೈಡ್ ತಗೊಳ್ಳುವಂಥದ್ದು. ಪ್ರೊವೈಡ್ 1,000 ಫಾರ್ ರಿಪೇರ್ ಚಾರ್ಜಸ್. ರಿಪೇರ್ ಚಾರ್ಜಸ್ ಎಷ್ಟಿದೆ? 1,000 ರೂಪೀಸ್ ಇದೆ. ಈ 1,000 ರೂಪೀಸ್ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ಸಲ್ಲಿ ತಗೊಳ್ತೀವಿ. ಹಾಗೆ ಇನ್ನೊಂದು ಸಲ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ ಲಯಬಿಲಿಟಿ ಸೈಡ್. ಗುಡ್ ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾ ಬೈ ಓಲ್ಡ್ ಪಾರ್ಟ್ನರ್ಸ್. ಗುಡ್ ವಿಲ್ ಅಮೌಂಟ್ ಈ 8,000 ರೂಪೀಸ್ ಏನು ತೊಗೊಬಂದಿದ್ದಾನೆ, ಅದನ್ನು ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ವಿತ್ಡ್ರಾ ಮಾಡಿಕೊಂಡ್ರೆ ನಾವು ಏನು ಎಂಟ್ರಿ ಬರುತ್ತೆ ಅಂತ ನೆಕ್ಸ್ಟ್ ನೋಡೋಣ. ಆ್ಯಸ್ ಪರ್ AS 26 ಪ್ರಕಾರ ನಾವು ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗೆಯೇ ಅವರು ವಿತ್ಡ್ರಾ ಮಾಡ್ಕೊಳ್ತಾರೆ. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ನೀವು ಬರೀಬೇಕು. ಡೆಬಿಟ್, ಕ್ರೆಡಿಟ್, ಪರ್ಟಿಕ್ಯುಲರ್ ಅಮೌಂಟ್. ಈ ಡೆಬಿಟ್ ಸೈಡಲ್ಲಿ ನಾವೇನೇನು ತಗೊಳ್ತೀವಿ? ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗಿದ್ರೆ, ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ, ಯಾವುದಾದ್ರೂ ಎಕ್ಸ್ಪೆನ್ಸಸ್ ಇದ್ದರೆ ಈ ಡೆಬಿಟ್ ಸೈಡಲ್ಲಿ ತಗೊಳ್ಳುವಂಥದ್ದು. ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ ಅಥವಾ ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆಗಿದ್ದರೆ ನಾವು ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿದ್ವಿ ನಾವು. ಈ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಈ ಬ್ರಿಂಗ್ 25,000 ಕ್ಯಾಪಿಟಲ್ ಆ್ಯಂಡ್ ಗುಡ್ ವಿಲ್ ಇದೆಯಲ್ಲ, ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ಳೋದು. ಡೆಪ್ರಿಷಿಯೇಟ್ ಫರ್ನಿಚರ್ ವ್ಯಾಲ್ಯೂ ಕಡಿಮೆ ಆಗಿರೋದು. ಅಪ್ರಿಷಿಯೇಟ್ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿರೋದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೊಳ್ತೀವಿ. ಟು ಫರ್ನಿಚರ್ ಅಕೌಂಟ್, ಫರ್ನಿಚರ್ ವ್ಯಾಲ್ಯೂ 30,000 ಇದೆ. 30,000 ಇಂಟು 10/100, 10% ಕಡಿಮೆ ಆಗಿದೆ. 10% ಅಂತ ಹೇಳಿದಾಗ 3,000 ರೂಪೀಸ್ ಬರುತ್ತೆ. ಹಾಗೆಯೇ ಬಿಲ್ಡಿಂಗ್ 20% ಇನ್ಕ್ರೀಸ್ ಆಗಿದೆ, ಅಪ್ರಿಷಿಯೇಷನ್ ಆಗಿರೋದು. ಬೈ ಬಿಲ್ಡಿಂಗ್ ಅಕೌಂಟ್ 30,000 ರೂಪೀಸ್ ಬಿಲ್ಡಿಂಗ್ ವ್ಯಾಲ್ಯೂ ಇದೆ. 30,000 ಇಂಟು 20/100, 6,000 ರೂಪೀಸ್. ನೆಕ್ಸ್ಟು ನಮಗೆ ಇನ್ನೇನು ಕೊಟ್ಟಿದ್ದಾರೆ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಪ್ಟ್ ಈಸ್ ನೋ ಲಾಂಗರ್ ಅಂತ ಕೊಟ್ಟಿದ್ದಾರೆ. ಅಂದರೆ PDD ನಾವು ಅದನ್ನು ಮುಂದುವರಿಸ್ತಾ ಇಲ್ಲ. PDD ಸಾಲ ತೊಗೊಂಡಿರೋದು ನಮಗೆ ಏನಾಗಿರುತ್ತೆ? ಲಯಬಿಲಿಟಿ ಆಗಿರುತ್ತೆ.
ಲಯಬಿಲಿಟಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಬೈ PDD 2000 rupees. 2000 rupees ಹೇಗಿತ್ತು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ರು, ಡೆಟಾರ್ಸಿಂದ PDD 2000 ಲೆಸ್ ಮಾಡಿದ್ರಲ್ವಾ, ಆ 2000 rupeesನ ಡೈರೆಕ್ಟಾಗಿ ತೊಗೊಂಡಿರೋದು. ನೆಕ್ಸ್ಟು ಪ್ರೊವೈಡ್ 1000 rupees ರಿಪೇರ್ ಚಾರ್ಜಸ್ ಇದೆ, ಎಕ್ಸ್ಪೆನ್ಸಸ್ ಕೊಟ್ಟಿರೋದು 1000 rupees. ಎಕ್ಸ್ಪೆನ್ಸಸ್ ಇದ್ರೆ ನಾವು ಡೆಬಿಟ್ ಸೈಡಲ್ಲಿ ತಗೊಳ್ತೀವಿ. ಟು ರಿಪೇರ್ ಚಾರ್ಜಸ್ 1000 rupees. ಇದಿಷ್ಟೇ. ಇಲ್ಲಿ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಎಲ್ಲದೂ ಕೂಡ ಮುಗೀತು. ಇನ್ ಗುಡ್ ವಿಲ್ ಅಮೌಂಟ್ ವಿತ್ಡ್ರಾ ಮಾಡೋದೇನಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ತೀವಿ. ಕ್ಲೋಸ್ ಮಾಡೋಣ. ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ. 6000 + 2000 8000 ಆಗಿದೆ. 8000 ಇದರಲ್ಲಿ ನಾವು 4000 ಲೆಸ್ ಮಾಡಿದಾಗ 4000 rupees ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಂತು. ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆ. ಈ ಪ್ರಾಫಿಟನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡ್ ಆ್ಯಂಡ್ ಬ್ಲ್ಯಾಕಿಗೆ ನಾವು ಇದನ್ನು ಶೇರ್ ಮಾಡಬೇಕು. ರೇಷಿಯೋ ಎಷ್ಟಿದೆ? 6:4 ಇದೆ. 4000 rupees ಇಂಟು 6/10, 4000 rupees ಇಂಟು 4/10. ಈ 10 ಹೇಗೆ ಬಂತು? 6:4. 6 + 4 ಮಾಡಿದಾಗ 10 ಬರುತ್ತೆ. 6 ರೆಡ್ ಶೇರ್ ಇದೆ, 4 ಬ್ಲ್ಯಾಕ್ ಶೇರ್ ಇದೆ. 2400 rupees ರೆಡ್ ಒಂದು ಪ್ರಾಫಿಟ್ ಆಗಿದೆ. ಬ್ಲ್ಯಾಕ್ದು 1600 rupees ಬ್ಲ್ಯಾಕು ಪ್ರಾಫಿಟ್ ಆಗಿದೆ. ಇದನ್ನು ನೆಕ್ಸ್ಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಣ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ 3 ಜನ ಪಾರ್ಟ್ನರ್ಸ್ ಏನಿದ್ದಾರೆ 3 ಕಾಲಮ್ಸ್ ಹಾಕಿದ್ದೀವಿ. ರೆಡ್, ಬ್ಲ್ಯಾಕ್, ವೈಟ್, ರೆಡ್, ಬ್ಲ್ಯಾಕ್, ವೈಟ್. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಫಸ್ಟ್ ನಾವಿಲ್ಲಿ ಏನು ತಗೋಬೇಕು? ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ರು, ಕ್ಯಾಪಿಟಲ್ ಕೊಟ್ಟಿದ್ದಾರೆ. ರೆಡ್ ಆ್ಯಂಡ್ ಬ್ಲ್ಯಾಕು 40,000 30,000 rupees ಕ್ಯಾಪಿಟಲ್ ಇದೆ. ಆ ಕ್ಯಾಪಿಟಲನ್ನು ನಾವು ತಗೊಳ್ತಾ ಇದ್ದೀವಿ. ನಾವು ಪ್ರಿಪೇರ್ ಮಾಡ್ತಾ ಇರೋದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಕ್ಯಾಪಿಟಲ್ ಇದೆ ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಬೈ ಬ್ಯಾಲೆನ್ಸ್ ಬ್ರಾಕ್ ಡೌನ್. ರೆಡ್ 40,000 rupees, ಬ್ಲ್ಯಾಕ್ 30,000 rupees ಅವ್ರದ್ದು ಕ್ಯಾಪಿಟಲ್ ಇದೆ. ವೈಟ್ ಇನ್ನೂ ಬಂದಿರೋದನ್ನ ನಾವು ನೆಕ್ಸ್ಟ್ ವೈಟ್ ಇಂದು ತಗೊಳ್ಳೋಣ. ಹಾಗೆಯೇ ಜನರಲ್ ರಿಸರ್ವ್ ಫಂಡ್ ಏನಿದೆ ಇದನ್ನು ಕೂಡ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು. ಬೈ ಜನರಲ್ ರಿಸರ್ವ್ 4000 ಇಂಟು 6:4 ರೇಷಿಯೋದಲ್ಲಿ ಶೇರ್ ಮಾಡ್ಕೋಬೇಕು. ಅವ್ರ ಶೇರಿಂಗ್ ರೇಷಿಯೋನು 6:4 ಇದೆ. 2400 rupees ರೆಡ್, ಹಾಗೆಯೇ ಬ್ಲ್ಯಾಕ್ 1600 rupees ಬರುತ್ತೆ. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನಾಗಿತ್ತು? ಪ್ರಾಫಿಟ್ ಬಂದಿತ್ತು ಅಲ್ವಾ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದನ್ನು ನಾವೀಗ ರೆಡ್ಡು ಬ್ಲ್ಯಾಕಿಗೆ ಟ್ರಾನ್ಸ್ಫರ್ ಮಾಡಬೇಕು. ಟು ಪಾರ್ಟ್ನರ್ಸ್ ಇದೆ ಅಂತ ಹೇಳಿದರೆ ಅದರ ಆಪೋಸಿಟ್ ಏನು ಬರುತ್ತೆ? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ರಾಕೆಟಲ್ಲಿ ನೀವು ಪ್ರಾಫಿಟ್ ಅಂತ ಕೂಡ ಬರಿಬೋದು. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 2400 ರೆಡ್ ಆ್ಯಂಡ್ 1600 ಬ್ಲ್ಯಾಕ್. ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರಿಗೆ ಕೊಡಬೇಕಾಗಿರೋ ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ, ಅವ್ರದ್ದು ರಿಸರ್ವ್ ಎಷ್ಟಿದೆ, ಹಾಗೆಯೇ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ರೆ ಲಾಸನ್ನು ಶೇರ್ ಮಾಡಬೇಕು. ಹಾಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಪ್ರಾಫಿಟ್ ಕೊಟ್ಟಿದ್ರೆ ಅದನ್ನು ಕೂಡ ನಾವು ಇವರಿಗೆ ಕೊಡಬೇಕು. ಅದಾದ ನಂತರ ಹೊಸ ಪಾರ್ಟ್ನರ್ ತೊಗೊಬಂದಿರೋ ಕ್ಯಾಪಿಟಲ್ ಆ್ಯಂಡ್ ಗುಡ್ ವಿಲ್ಲನ್ನು ಎಂಟ್ರಿ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಏನಿದೆ, ಅವನು ವೈಟ್ ಅನ್ನೋ ಪಾರ್ಟ್ನರು 25,000 rupees ಕ್ಯಾಪಿಟಲ್, 8,000 rupees ಗುಡ್ ವಿಲ್ನ ತೊಗೊಬರ್ತಾ ಇದ್ದಾನೆ. ಅದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಗುಡ್ ವಿಲ್ನ ತೊಗೊಬಂದರೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೇಟಾರ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವೀಗ ಪಾರ್ಟ್ನರ್ ಅಕೌಂಟ್ನೇ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಅದ್ರ ಆಪೋಸಿಟ್ ಎಂಟ್ರಿ ಏನು ಬರುತ್ತೆ? ಬೈ ಕ್ಯಾಶ್ ಅಕೌಂಟ್. ಬೈ ಕ್ಯಾಶ್ ಅಕೌಂಟ್ ಯಾರು ತೊಗೊಬಂದಿರೋದು? ನ್ಯೂ ಪಾರ್ಟ್ನರ್ ತೊಗೊಬಂದಿರೋದು ವೈಟ್. 33,000 rupees. ಹೇಗೆ ಬಂತು ಈ 33,000? 25,000 ಬ್ರಾಕೆಟಲ್ಲಿ ಬೇಕಾದರೆ ಬರೀರಿ. 25,000 + 8,000 33,000 rupees ಆಯಿತು. ನೆಕ್ಸ್ಟು ಅವನು ತೊಗೊಬಂದಿರೋ ಗುಡ್ ವಿಲ್ ಏನಿದೆ ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಜರ್ನಲ್ ಎಂಟ್ರಿ ಏನಾಗುತ್ತೆ? ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಹೋಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಹೋಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ವೈಟ್ ಕ್ಯಾಪಿಟಲ್ ಅಕೌಂಟ್. ನ್ಯೂ ಪಾರ್ಟ್ನರ್ ಅಂತ ಹೇಳಿದ್ರಿ, ವೈಟ್ ಆಗ್ತಾನೆ. ಸೊ ಹಾಗಾಗಿ ಬೈ ವೈಟ್ ಕ್ಯಾಪಿಟಲ್ ಅಕೌಂಟ್ 4,800 ರೆಡ್ಡಿಗೆ ಹೋಗ್ತಾ ಇದೆ. ಈ 8,000ಅಲ್ಲಿ ಈ ರೇಷಿಯೋದಲ್ಲಿ ಶೇರ್ ಮಾಡ್ತಾ ಇರೋದು 6:4 ರೇಷಿಯೋದಲ್ಲಿ. ಹಾಗೆಯೇ 3,200 rupees ಬ್ಲ್ಯಾಕಿಗೆ ನಾವು ಅವನ ಅಕೌಂಟಲ್ಲಿ ಹಾಕ್ತಾ ಇದ್ದೀವಿ. ನೆಕ್ಸ್ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಹೋಲ್ಡ್ ಪಾರ್ಟ್ನರ್ಸ್ ಅಲ್ವಾ, ಟು ರೆಡ್ ಕ್ಯಾಪಿಟಲ್ ಅಕೌಂಟ್, ಟು ವೈಟ್ ಕ್ಯಾಪಿಟಲ್ ಅಕೌಂಟ್. ಯಾರ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗಬೇಕು? ವೈಟ್ ಅಕೌಂಟಿಂದ ಡಿಡಕ್ಟ್ ಆಗಬೇಕು. ನಾವಿಲ್ಲಿ 33,000 ಹಾಕಿದ್ವಿ ಅಲ್ವಾ, ಅದರಲ್ಲಿ 8,000 ಅವನಿಂದ ಆಚೆ ಬರ್ತಾ ಇದೆ. 4,800 ರೆಡ್ಡಿಗೆ ಹೋಗ್ತಾ ಇದೆ, 3,200 ವೈಟ್ ಕ್ಯಾಪಿಟಲ್ಗೆ ಹೋಗ್ತಾ ಇದೆ. ನೆಕ್ಸ್ಟು ಅವನು ಆ ಗುಡ್ ವಿಲ್ನ ವಿತ್ಡ್ರಾ ಮಾಡಿದಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ? ಹೋಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ನಮಗೆ ವಿತ್ಡ್ರಾ ಮಾಡ್ತಾ ಇರೋದು ಯಾರು? ಓಲ್ಡ್ ಪಾರ್ಟ್ನರ್ಸ್. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನೇ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಅದರ ಆಪೋಸಿಟ್ ಎಂಟ್ರಿ ಟು ಕ್ಯಾಶ್. ಟು ಕ್ಯಾಶ್ ಅಕೌಂಟ್ 4,800 rupees
ರೆಡ್ ಆಚೆ ಹೋಗ್ತಾ ಇದೆ, ಅಂದರೆ ಅವನು ಗುಡ್ ವಿಲ್ನ ವಿತ್ಡ್ರಾ ಮಾಡ್ತಾ ಇದ್ದಾನೆ, ಬಿಸ್ನೆಸ್ಸಿಂದ ಆಚೆ ಹೋಗ್ತಾ ಇದೆ. 3200 ರೂಪೀಸ್ ಬ್ಲ್ಯಾಕ್ ಇಂದು ಅಮೌಂಟು ವಿತ್ಡ್ರಾ ಮಾಡಿದ್ದಾನೆ. ಇದಿಷ್ಟೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಯಿತು. ಅವ್ರದ್ದು ಒಂದು ಓಲ್ಡ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ತೊಗೊಂಡಿದ್ದೀವಿ, ರಿಸರ್ವ್ ಶೇರ್ ಮಾಡಿದ್ದೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ತೊಗೊಂಡಿದ್ದೀವಿ. ಹಾಗೆ ಹೊಸ ಪಾರ್ಟ್ನರ್ ತೊಗೊಬಂದಿರೋ ಕ್ಯಾಪಿಟಲ್ ಮತ್ತು ಕ್ಯಾಶ್ ಒಂದು ಗುಡ್ ವಿಲ್ ಏನಿದೆ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದೀವಿ. ಗುಡ್ ವಿಲ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಹಾಗೆಯೇ ಅವರು ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇದನ್ನು ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. 49,600 ಎರಡು ಸೈಡ್ ಹಾಕಿದ್ದೀನಿ. 36,400, 33,000. 49,600 ಇಂದ 4,800 ಮೈನಸ್ ಮಾಡಿದಾಗ 44,800 ರೂಪೀಸ್, 33,200 ರೂಪೀಸ್, 25,000 ರೂಪೀಸ್ ಒಂದು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಇದನ್ನು ನಾವು ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದಾಗ ಕ್ಯಾಪಿಟಲಲ್ಲಿ ಈ ಹೊಸ ಅಮೌಂಟನ್ನು ತಗೊಳ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಇರೋದನ್ನು ತಗೊಳ್ಳೋದಿಲ್ಲ. ಈಗ ಹೊಸ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ನ್ಯೂ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2024 ಹೊಸ ಪಾರ್ಟ್ನರ್ ಅಡ್ಮಿಟ್ ಆದ ನಂತರ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಫಸ್ಟು ಅಸೆಟ್ಸನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಕ್ಯಾಶ್ ಇಲ್ಲಿ ಎಷ್ಟಿದೆ ಹೋಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 5,000 ರೂಪೀಸ್ ಇದೆ. ಇಲ್ಲಿ ನಾವಿಗೆ 5,000 ರೂಪೀಸ್ನೇ ತಗೊಳ್ಳೋ ಆಗಿಲ್ಲ, ಯಾಕೆಂದರೆ ಇವನು ಹೊಸ ಪಾರ್ಟ್ನರ್ ತೊಗೊಬಂದಿರೋದಷ್ಟು ಕ್ಯಾಶ್ ಇದೆ. ಅದೆಲ್ಲದೂ ಕೂಡ ನಾವೀಗ ಟೋಟಲ್ ಮಾಡ್ಕೋಬೇಕು. ನೀವು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಡೈರೆಕ್ಟ್ ಅಮೌಂಟನ್ನು ಹಾಕ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು. ಪ್ರಿಪೇರ್ ಮಾಡಿಬಿಟ್ಟು ಯಾವ ರೀತಿ ಹಾಕೋದು ಅಂತ ಪ್ರೀವಿಯಸ್ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಇದೇ ಚಾಪ್ಟರಲ್ಲಿ ತುಂಬ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಇದು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ದಲೇ ಯಾವ ರೀತಿ ನಾವು ಕ್ಯಾಶನ್ನ ಟೋಟಲ್ ಮಾಡ್ಕೋಬೋದು ಅಂತ. ಹೋಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 5,000 ರೂಪೀಸ್ ಕೊಟ್ಟಿದ್ದಾರೆ. 5,000 ಪ್ಲಸ್ 33,000 ರೂಪೀಸ್. ಈ 33,000 25,000 ಕ್ಯಾಪಿಟಲ್, 8,000 ಗುಡ್ ವಿಲ್ ತಂದಿರೋದು, ಟೋಟಲ್ 33,000 ಆಯಿತು. ಅದರಲ್ಲಿ 8,000 ಗುಡ್ ವಿಲ್ ಏನಾಗಿದೆ ವಿತ್ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ಮೈನಸ್ ಮಾಡ್ತಾ ಇದ್ದೀನಿ. 30,000 ರೂಪೀಸ್ ಕ್ಯಾಶ್ ಆಯಿತು. 5,000 ಈ ಬ್ಯಾಲೆನ್ಸ್ ಶೀಟಲ್ಲಿ ಇರೋದು. ಈ 33,000 25,000 ಕ್ಯಾಪಿಟಲ್ಲು ಪ್ಲಸ್ 8,000 ಗುಡ್ ವಿಲ್ಲು 33 ಆಯಿತು. ಆ 33ಯಲ್ಲಿ 8,000 ಕಳೀತಾ ಇದ್ದೀವಿ, ಗುಡ್ ವಿಲ್ ವಿತ್ಡ್ರಾ ಮಾಡಿರೋದು 30,000 ರೂಪೀಸ್ ಆಯಿತು. ಡೇಟಾಸ್ ಎಷ್ಟಿದೆ ಇಲ್ಲಿ 20,000ಅಲ್ಲಿ 2,000 ಕಳೆದ್ಬಿಟ್ಟು 18,000 ತೊಗೊಂಡಿದ್ರು. ಆದರೆ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ನೋ ಲಾಂಗರ್ ಅಂತ ಹೇಳಿದ್ದಾರೆ. ಅಂದರೆ ಇನ್ನು ಅದು ನಾವು PDD ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಅದು ರಿಸೀವ್ ಆಗಿದೆ ಅಂತ ಅರ್ಥ. ಅಂದರೆ ನಾವೀಗ ಎಷ್ಟು ತೊಗೋಬೇಕು? 20,000 ತೊಗೋಬೇಕು. ಡೇಟಾಸ್ 20,000. ನೆಕ್ಸ್ಟು ಸ್ಟಾಕ್ 17,000 ಇದೆ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗೆ ತೊಗೊಳ್ತಾ ಇದ್ದೀನಿ. ಸ್ಟಾಕ್ 17,000. ಬಿಲ್ಡಿಂಗ್ 30,000 ಇದೆ. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗಿದೆ 20%. ಸೊ ಬಿಲ್ಡಿಂಗ್ 30,000 ಪ್ಲಸ್ ಅಪ್ರಿಸಿಯೇಷನ್ 6,000, 36,000 ರೂಪೀಸ್ ಆಯಿತು. ನೆಕ್ಸ್ಟು ಫರ್ನಿಚರ್ ಇದೆ 30,000. ಇದು ಡೆಪ್ರಿಸಿಯೇಷನ್ ಆಗಿದೆ 10%. ಫರ್ನಿಚರ್ 30,000 ಮೈನಸ್ ಡೆಪ್ರಿಸಿಯೇಷನ್ 10%, 3,000 ರೂಪೀಸ್. 27,000 ರೂಪೀಸ್ ಏನಾಯಿತು ಫರ್ನಿಚರ್ ವ್ಯಾಲ್ಯೂ ತೊಗೊಂಡಿರೋದು. ನೆಕ್ಸ್ಟು ಕ್ರೆಡಿಟಾರ್ಸ್. ಇಲ್ಲಿ ಕ್ವಶನ್ ಇದರಲ್ಲಿ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ ಸೇಮ್ ಅಮೌಂಟ್ ಇದೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಕ್ರೆಡಿಟಾರ್ಸ್ 20,000, ಬಿಲ್ಸ್ ಪೇಯಬಲ್ 6,000. ಕ್ಯಾಪಿಟಲ್, ಈ ಕ್ಯಾಪಿಟಲನ್ನು ನಾವು ತೊಗೊಳ್ತಾ ಇಲ್ಲ. ಹೊಸ ಕ್ಯಾಪಿಟಲ್ ಏನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಬಂತು, ಅದನ್ನು ತೊಗೊಳ್ತಾ ಇದ್ದೀವಿ. ಕ್ಯಾಪಿಟಲ್ ರೆಡ್ 44,800, ಬ್ಲ್ಯಾಕ್ 33,200, ವೈಟ್ 25,000, ಟೋಟಲ್ 1,03,000 ರೂಪೀಸ್. ಹಾಗೆಯೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರು ಒಂದು ರಿಪೇರ್ ಚಾರ್ಜಸ್. ಅಡ್ಜಸ್ಟ್ಮೆಂಟಲ್ಲಿರೋದು 2 ಸಲ ಬರುತ್ತೆ, ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಪ್ರಾವಿಷನ್ ಫಾರ್ ರಿಪೇರ್ ಚಾರ್ಜಸ್ 1,000 ರೂಪೀಸ್ ಏನಿತ್ತು ಅದನ್ನು ಲಯಬಿಲಿಟಿ ಸೈಡಲ್ಲಿ ತೊಗೊಂಡಿದ್ದೀನಿ. ಟೋಟಲ್ ಮಾಡಿದಾಗ 1,30,000, 1,30,000 ರೂಪೀಸ್. ಅಸೆಟ್ಸ್ ಈಕ್ವಲ್ ಟು ಲಯಬಿಲಿಟಿ. ನಿಮಗೆ ಟೋಟಲ್ ಕರೆಕ್ಟಾಗಿ ಬಂದಿಲ್ಲ, ಮಿಸ್ ಮ್ಯಾಚ್ ಆಗಿದೆ ಅಂದರೆ ಪ್ರಾಬ್ಲಮ್ ರಾಂಗ್ ಆಗಿದೆ ಅಂತ ಅರ್ಥ. ಸೊ ಟೋಟಲ್ ಇದು ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆದರೆ ನಿಮ್ಮ ಎಲ್ಲ ಪ್ರೊಸೀಜರ್ ಕೂಡ ಕರೆಕ್ಟ್ ಇದೆ ಅಂತ. ಥ್ಯಾಂಕ್ ಯು.